ಶೂರವೀರ ಚಕ್ರವರ್ತಿ ವಿಕ್ರಮಸಿಂಹ ಒಂದು ಕಾಲದಲ್ಲಿ ಪರ್ವತಗಳ ನಡುವೆ ಇರುವ ಅರಮೇಗ ಪುಟಾಣ್ಯ ಎಂಬ ಶಕ್ತಿಶಾಲಿ ಸಾಮ್ರಾಜ್ಯವಿತ್ತು. ಆ ರಾಜ್ಯವನ್ನು ವಿಕ್ರಮಸಿಂಹ ಎಂಬ ಧೈರ್ಯವಂತ ರಾಜ ಆಳುತ್ತಿದ್ದನು. ಅವನು ಸಿಂಹದಂತೆ ಧೈರ್ಯ, ಗಜದಂತೆ ಬಲ ಮತ್ತು ಚಂದ್ರನಂತೆ ಕರುಣೆಯನ್ನು ಹೊಂದಿದ್ದನು. ರಾಜನ ಜನ್ಮ ಮತ್ತು ಅಭ್ಯಾಸ. ವಿಕ್ರಮಸಿಂಹನು ತಾಯಿಯ ಗುಹೆಯಲ್ಲಿಯೇ ಹುಟ್ಟಿ ಬೆಳೆದನು. ಬಾಲ್ಯದಿಂದಲೇ ಬಿಲ್ಲು ಬಾಣ, ಕತ್ತಿ ಕವಚದಲ್ಲಿ ಪರಿಣತನು. ಆತನ ಗುರು ಅಜ್ಞಾನಮುನಿ ನಿಂದ ತಂತ್ರ, ಶಸ್ತ್ರ, ಶಾಸ್ತ್ರದ ದೀರ್ಘ ಶಿಕ್ಷಣವಾಯಿತು. ಅಪಾಯದ ಮೊದಲು. ಒಂದು ದಿನ ರಾಜಧಾನಿಗೆ ಸಮೀಪವಿದ್ದ ಮೃಗಧ್ವನಿ ಕಾಡು ಯಿಂದ ದೈತ್ಯನ ಮಣ್ಣು ಸದ್ದು ಕೇಳಿಸಿತು. ಆ ದೈತ್ಯ ಅಘೋರಾಸುರ ತನ್ನ ಸೇನೆ ಸಮೇತ ರಾಜ್ಯದ ದಕ್ಷಿಣ ಗಡಿಗೆ ಹಲ್ಲೆ ಮಾಡಿದನು. ಅವನು ಮಾಂತ್ರಿಕನಾಗಿದ್ದು ತನ್ನ ಶಾಪದಿಂದ ಸೈನಿಕರನ್ನು ಕಲ್ಲುಗಳನ್ನಾಗಿ ಮಾಡುತ್ತಿದ್ದನು. ವಿಕ್ರಮಸಿಂಹನ ಸಾಹಸ. ರಾಜನು ತನ್ನ ನಾಯಕತ್ವದ ಮೂಲಕ 7 ದಿನಗಳೊಳಗೆ ತಂತ್ರಬುದ್ಧಿಯಿಂದ ಹೋರಾಟ ನಡೆಸಿದನು. ಅವನು ತಾನು ಕಲಿತ ಪ್ರಾಚೀನ ಅಗ್ನಿಮಂತ್ರವನ್ನು ಉಪಯೋಗಿಸಿ ಅಘೋರಾಸುರನ ಮಾಂತ್ರಿಕ ಶಕ್ತಿಯನ್ನು ನಿಷ್ಪ್ರಭಗೊಳಿಸಿದನು. ಕೊನೆಗೆ ಕತ್ತಿಯಿಂದ ದೈತ್ಯನ ಶಿರಚ್ಛೇದ ಮಾಡಿ ರಾಜ್ಯವನ್ನು ರಕ್ಷಿಸಿದನು. ಪ್ರಜಾಪಾಲನೆಯ ಗುಣ. ವಿಜಯದ ನಂತರ ವಿಕ್ರಮಸಿಂಹನು ಸ್ವಾರ್ಥವಿಲ್ಲದೆ ಪ್ರಜೆಗಳಿಗಾಗಿ ರೈತರಿಗೆ ಜಮೀನು, ಪಂಡಿತರಿಗೆ ಶಾಸ್ತ್ರಾಲಯ, ಯೋಧರಿಗೆ ವಿಶ್ರಾಂತಿ ನೀಡಿದನು. ರಾಜ್ಯದ ನದಿಗಳಿಗೆ ದಡಕಟ್ಟು, ಕಾಡುಗಳಿಗೆ ರಕ್ಷಣೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಎಲ್ಲವನ್ನೂ ವ್ಯವಸ್ಥಿತವಾಗಿ ನಡೆಸಿದನು. ಸಂದೇಶ: ಧೈರ್ಯ, ಬುದ್ಧಿ ಮತ್ತು ಶಾಂತಿಯು ಒಟ್ಟಾಗಿ ಬಂದಾಗ ಮಾತ್ರ ಶಾಶ್ವತ ಜಯ ಸಾಧ್ಯ. ವಿಕ್ರಮಸಿಂಹನು ಆದುದರಿಂದ ಶಾಶ್ವತವಾಗಿ ಜನಮನದಲ್ಲಿ ಜೀವಿಸಿದ್ದಾನೆ.